ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ. ಖಂಡಿತವಾಗಿಯೂ ಸತ್ಯವಿಶ್ವಾಸಿಗಳು ವಿಜಯಿಗಳಾದರು. ಅವರು ತಮ್ಮ ನಮಾಜಿನಲ್ಲಿ ಭಯಭಕ್ತಿ ತೋರುತ್ತಾರೆ. ನಿರರ್ಥಕ ಕಾರ್ಯಗಳಿಂದ ದೂರವಿರುತ್ತಾರೆ. ಜಕಾತಿನ ನಿಯಮವನ್ನು ಪಾಲಿಸುತ್ತಾರೆ. إلا على أزواجهم أو ما ملكت أيمانهم فإنهم غير ملومين. ತಮ್ಮ ಪತ್ನಿಯರ ಹಾಗೂ ತಮ್ಮ ಅಧೀನವಿರುವ ದಾಸಿಯರ ಹೊರತು ಇತರರಿಂದ ತಮ್ಮ ಗುಪ್ತಾಂಗಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. ಅವರಿಂದ ರಕ್ಷಿಸದಿದ್ದುದರಲ್ಲಿ ಅವರು ದೂಷಣೀಯರಲ್ಲ. ಆದರೆ ಇದರ ಹೊರತು ಇನ್ನೇನಾದರೂ ಬಯಸುವವರೇ ಅತಿರೇಕವೆಸಗುವವರು. ತಮ್ಮ ವಿಶ್ವಸ್ತ ಸೊತ್ತುಗಳನ್ನು ಹಾಗೂ ತಮ್ಮ ವಾಗ್ದಾನಗಳನ್ನು ಪಾಲಿಸುತ್ತಾರೆ. ಮತ್ತು ತಮ್ಮ ನಮಾಜುಗಳನ್ನು ರಕ್ಷಿಸಿಕೊಳ್ಳುತ್ತಾರೆ. ಇವರೇ ವಾರಿಸುದಾರರು. ವಾರಿಸಿನಲ್ಲಿ ಮಹೋನ್ನತ ಸ್ವರ್ಗ ಪಡೆಯುವರು ಮತ್ತು ಅದರಲ್ಲಿ ಸದಾ ವಾಸಿಸುವರು. ನಾವು ಮಾನವನನ್ನು ಮಣ್ಣಿನ ತತ್ವದಿಂದ ಸೃಷ್ಟಿಸಿದೆವು. ತರುವಾಯ ಅದನ್ನು ಒಂದು ಸುರಕ್ಷಿತ ಸ್ಥಳದಲ್ಲಿ ತೊಟ್ಟಿಕ್ಕಿದ ಹನಿಯಾಗಿ ಮಾರ್ಪಡಿಸಿದೆವು. فخلقنا المضغة عظاما فكسونا العظام لحما ثم أنشأناه خلقا آخر فتبارك الله أحسن الخالقين. ಅನಂತರ ಆ ಹನಿಗೆ ಮಾಂಸಪಿಂಡದ ರೂಪ ಕೊಟ್ಟೆವು. ಆ ಬಳಿಕ ಮಾಂಸಪಿಂಡವನ್ನು ಮಾಂಸಖಂಡವನ್ನಾಗಿ ಮಾಡಿದೆವು. ಆಮೇಲೆ ಮಾಂಸಖಂಡವನ್ನು ಎಲುಬುಗಳಾಗಿ ಮಾಡಿದೆವು. ತರುವಾಯ ಎಲುಬುಗಳ ಮೇಲೆ ಮಾಂಸ ತೊಡಿಸಿದೆವು. ಆ ಬಳಿಕ ಅದನ್ನೊಂದು ಬೇರೆಯೇ ಸೃಷ್ಟಿಯನ್ನಾಗಿ ಮಾಡಿ ನಿಲ್ಲಿಸಿದೆವು. ಅಲ್ಲಾಹನು ಮಹಾ ಸಮೃದ್ಧನು, ಸಕಲ ಶಿಲ್ಪಿಗಳಿಗಿಂತ ಶ್ರೇಷ್ಠ ಶಿಲ್ಪಿ. ಅದಾದ ಬಳಿಕ ನಿಮಗೆ ಖಂಡಿತವಾಗಿಯೂ ಸಾಯಲಿಕ್ಕಿದೆ. ಮತ್ತೆ ಪುನರುತ್ಥಾನದ ದಿನ ಖಂಡಿತವಾಗಿಯೂ ನೀವು ಎಬ್ಬಿಸಲ್ಪಡುವಿರಿ. ನಾವು ನಿಮ್ಮ ಮೇಲ್ಭಾಗದಲ್ಲಿ 7 ಮಾರ್ಗಗಳನ್ನು ರಚಿಸಿದೆವು. ಸೃಷ್ಟಿಸುವ ಕಾರ್ಯದ ಬಗೆಗೆ ನಾವೇನು ಅಜ್ಞರಾಗಿರಲಿಲ್ಲ. أنزلنا من السماء ماء بقدر فأسكناه في الأرض وإنا على ذهاب به لقادرون. ಮತ್ತು ನಾವು ಆಕಾಶದಿಂದ ಸರಿಯಾದ ಲೆಕ್ಕ ಪ್ರಕಾರ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಸುರಿಸಿದೆವು ಮತ್ತು ಅದನ್ನು ನೆಲದಲ್ಲಿ ನಿಲ್ಲಿಸಿಬಿಟ್ಟೆವು. ನಾವು ಹೇಗೆ ಬೇಕಿದ್ದರೂ ಅದನ್ನು ಅದೃಶ್ಯಗೊಳಿಸಬಲ್ಲೆವು. وأعناب لكم فيها فواكه كثيرة ومنها تأكلون. ತರುವಾಯ ಆ ನೀರಿನ ಮೂಲಕ ನಾವು ನಿಮಗಾಗಿ ಖರ್ಜೂರ ಮತ್ತು ದ್ರಾಕ್ಷಾ ತೋಟಗಳನ್ನು ಉಂಟು ಮಾಡಿದೆವು. ಈ ತೋಟಗಳಲ್ಲಿ ನಿಮಗಾಗಿ ರುಚಿಕರವಾದ ಅನೇಕ ಫಲಗಳಿವೆ.
ಮತ್ತು ನೀವು ಅವುಗಳಿಂದ ಆಹಾರ ಪಡೆಯುತ್ತೀರಿ. وشجرة تخرج من طور سيناء تنبت بالدهن وصبغ للآكلين. ಮತ್ತು ಸಿನಾಯಿ ಪರ್ವತದಲ್ಲಿ ಬೆಳೆಯುವ ಮರವನ್ನು ನಾವು ಸೃಷ್ಟಿಸಿದೆವು. ಅದು ಎಣ್ಣೆಯನ್ನು ತಿನ್ನುವವರಿಗಾಗಿ ಪದಾರ್ಥವನ್ನು ಹೊತ್ತು ಬೆಳೆಯುತ್ತದೆ. وَإِنَّ لَكُمْ فِي الْأَنْعَامِ لَعِبْرَةً نُسْقِيكُم مِّمَّا فِي بُطُونِهَا وَلَكُمْ فِيهَا مَنَافِعُ كَثِيرَةٌ وَمِنْهَا تَأْكُلُونَ. ವಾಸ್ತವದಲ್ಲಿ ಜಾನುವಾರುಗಳಲ್ಲಿಯೂ ನಿಮಗೊಂದು ಪಾಠವಿದೆ. ಅವುಗಳ ಉದರದೊಳಗೆ ಏನಿರುವುದೋ ಅದರಿಂದಲೇ ನಾವು ನಿಮಗೊಂದು ವಸ್ತುವನ್ನು ಕುಡಿಸುತ್ತೇವೆ ಮತ್ತು ನಿಮಗೆ ಅವುಗಳಲ್ಲಿ ಬೇರೆ ಅನೇಕ ಪ್ರಯೋಜನಗಳೂ ಇವೆ. ಅವುಗಳನ್ನು ನೀವು ತಿನ್ನುತ್ತೀರಿ. ಮತ್ತು ಅವುಗಳ ಮೇಲೂ ನಾವೆಗಳ ಮೇಲೂ ನೀವು ಸವಾರಿ ಮಾಡುತ್ತೀರಿ. فقال يا قوم اعبدوا الله ما لكم من إله غيره أفلا تتقون. ನಾವು ನೂಹರನ್ನು ಒಂದು ಜನಾಂಗದ ಕಡೆಗೆ ರವಾನಿಸಿದೆವು. ಅವರು ಹೀಗೆಂದರು, ನನ್ನ ಜನಾಂಗದವರೇ, ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿ. ಅವನ ಹೊರತು ನಿಮಗೆ ಇನ್ನಾವ ಆರಾಧ್ಯನೂ ಇಲ್ಲ. ನೀವು ಭಯಪಡುವುದಿಲ್ಲವೇ? فقال الملأ الذين كفروا من قومه ما هذا إلا بشر مثلكم يريد أن يتفضل عليكم ولو شاء الله لأنزل ملائكة ما سمعنا بهذا في آبائنا الأولين. ಸತ್ಯವನ್ನು ನಿಷೇಧಿಸಿದ ಅವರ ಜನಾಂಗದ ಸರದಾರರು ಹೀಗೆ ಹೇಳತೊಡಗಿದರು, ಇವನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯನಲ್ಲದೆ ಇನ್ನೇನೂ ಅಲ್ಲ. ನಿಮ್ಮ ಮೇಲೆ ಹಿರಿಮೆಯನ್ನು ಗಳಿಸುವುದೇ ಇವನ ಉದ್ದೇಶ. ಅಲ್ಲಾಹನು ಕಳುಹಿಸಲು ಇಚ್ಛಿಸಿದರೆ ದೇವಚರರನ್ನು ಕಳುಹಿಸುತ್ತಿದ್ದನು. ಮಾನವರು ಸಂದೇಶವಾಹಕರಾಗಿ ಬಂದರೆಂಬ ಇಂತಹ ವಿಷಯವನ್ನು ನಾವು ನಮ್ಮ ಪೂರ್ವಿಕರ ಕಾಲದಲ್ಲೆಂದು ಕೇಳಿಯೇ ಇರಲಿಲ್ಲ. ಇನ್ ಹುವ ಇಲ್ಲಾ ರಜುಲುನ್ ಬಿಹಿ ಜಿನ್ನತುನ್ ಫತರಬ್ಬಸೂ ಬಿಹಿ ಹತ್ತಾ ಹೀನ್. ಏನೂ ಇಲ್ಲ, ಇವನಿಗೆ ಸ್ವಲ್ಪ ಹುಚ್ಚು ಹಿಡಿದಿದೆ. ಸ್ವಲ್ಪ ಕಾಲ ಕಾದು ನೋಡಿರಿ, ಗುಣವಾಗಲೂಬಹುದು. قال رب انصرني بما كذبون. ನೂಹ್ ಹೇಳಿದರು, ನನ್ನ ಪ್ರಭು, ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಇನ್ನು ನೀನೇ ನನಗೆ ಸಹಾಯ ಮಾಡು. فأوحينا إليه أن اصنع الفلك بأعيننا ووحينا فإذا جاء أمرنا وفارت النور فاسلك فيها من كل زوجين اثنين وأهلك إلا من سبق عليه القول منهم ولا تخاطبني في الذين ظلموا إنهم مغرقون. ನಾವು ಅವರ ಮೇಲೆ ಈ ರೀತಿ ದಿವ್ಯ ಬೋಧನೆ ಮಾಡಿದೆವು. ನಮ್ಮ ಮೇಲ್ನೋಟದಲ್ಲಿ ಮತ್ತು ನಮ್ಮ ದಿವ್ಯ ಬೋಧನೆ ಪ್ರಕಾರ ನಾವೆಯನ್ನು ತಯಾರಿಸಿರಿ. ಅನಂತರ ನಮ್ಮ ಆಜ್ಞೆ ಬಂದಾಗ ಹಾಗೂ ಬಟ್ಟಿಯು ಉಕ್ಕೇರಿದಾಗ ಪ್ರತಿಯೊಂದು ವಿಧದ ಪ್ರಾಣಿಗಳಿಂದ ಒಂದೊಂದು ಜೊತೆ ತೆಗೆದುಕೊಂಡು ಅದರಲ್ಲಿ ಹತ್ತಿಕೊಳ್ಳಿರಿ. ಯಾರ ವಿರುದ್ಧ ಮೊದಲೇ ತೀರ್ಮಾನವಾಗಿ ಬಿಟ್ಟಿದೆಯೋ ಅವರನ್ನು ಬಿಟ್ಟು ನಿಮ್ಮ ಬಂಧುಗಳನ್ನು ಜೊತೆಗೆ ಕರೆದುಕೊಳ್ಳಿರಿ. ಮತ್ತು ಅಕ್ರಮಿಗಳ ವಿಷಯದಲ್ಲಿ ನನ್ನೊಡನೆ ಏನೂ ಹೇಳಬಾರದು, ಇವರಿನ್ನು ಮುಳುಗಲಿದ್ದಾರೆ. فإذا استويت أنت ومن معك على الفلك فقل الحمد لله الذي نجانا من القوم الظالمين. ಅನಂತರ ನೀವು ನಿಮ್ಮ ಜೊತೆಗಾರರ ಸಹಿತ ನಾವೆಯ ಮೇಲೆ ಏರಿದಾಗ ಅಕ್ರಮಿಗಳಿಂದ ನಮ್ಮನ್ನು ಪಾರುಗೊಳಿಸಿದ ಅಲ್ಲಾಹನಿಗೆ ಕೃತಜ್ಞತೆಗಳು ಎಂದು ಹೇಳಿ. وقل رب أنزلني منزلا مباركا وأنت خير المنزلين. ಮತ್ತು ನನ್ನ ಪ್ರಭು, ನನ್ನನ್ನು ಸಮೃದ್ಧಿಯಿಂದ ಕೂಡಿದ ಸ್ಥಳದಲ್ಲಿ ಇಳಿಸು.
ನೀನು ಅತ್ಯುತ್ತಮ ಸ್ಥಾನ ಒದಗಿಸುವವನಾಗಿರುವೆ ಎಂದು ಹೇಳಿರಿ. ಇನ್ನ ಫೀ ذلك لآيات وإن كنا لمبتلين. ಈ ಕಥೆಯಲ್ಲಿ ದೊಡ್ಡ ನಿದರ್ಶನಗಳಿವೆ ಮತ್ತು ತತ್ವ ಪರೀಕ್ಷೆಯನ್ನಂತೂ ನಾವು ಮಾಡಿಯೇ ತೀರುತ್ತೇವೆ. ثم أنشأنا من بعدهم قرنا آخرين. ಅವರ ತರುವಾಯ ನಾವು ಇನ್ನೊಂದು ಯುಗದ ಜನಾಂಗವನ್ನು ಎಬ್ಬಿಸಿದೆವು. فأرسلنا فيهم رسولا منهم أن اعبدوا الله ما لكم من إله غيره أفلا تتقون. ಆ ಬಳಿಕ ಅವರಲ್ಲಿಗೆ ಅವರ ಜನಾಂಗದವರೇ ಆದ ಒಬ್ಬ ಸಂದೇಶವಾಹಕರನ್ನು ಕಳುಹಿಸಿದೆವು. ಅವರು ಅಲ್ಲಾಹನ ದಾಸ್ಯ ಆರಾಧನೆ ಮಾಡಿರಿ, ನಿಮಗೆ ಅವನ ಹೊರತು ಇನ್ನಾವ ಆರಾಧ್ಯನೂ ಇಲ್ಲ, ನೀವೇನು ಭಯಪಡುವುದಿಲ್ಲವೇ ಎಂದು ಅವರಿಗೆ ಕರೆ ನೀಡಿದರು. وقال الملأ من قومه الذين كفروا وكذبوا بلقاء الآخرة وأترفناهم في الحياة الدنيا ما هذا إلا بشر مثلكم يأكل مما تأكلون منه ويشرب مما تشربون. ಸತ್ಯವನ್ನು ನಿಷೇಧಿಸಿದವರು, ಪರಲೋಕದ ಸಂದರ್ಶನವನ್ನು ಸುಳ್ಳಾಗಿಸಿದವರು, ಲೌಕಿಕ ಜೀವನದಲ್ಲಿ ನಾವು ಸಂಪನ್ನಗೊಳಿಸಿದ್ದವರು ಆದ ಆ ಜನಾಂಗದ ಸರದಾರರು ಹೀಗೆ ಹೇಳತೊಡಗಿದರು, ಈತನು ನಿಮ್ಮಂತೆಯೇ ಇರುವ ಒಬ್ಬ ಮಾನವನಲ್ಲದೆ ಬೇರೇನೂ ಅಲ್ಲ. ನೀವು ತಿನ್ನುವುದನ್ನೇ ಇವನೂ ತಿನ್ನುತ್ತಾನೆ, ನೀವು ಕುಡಿಯುವುದನ್ನೇ ಇವನೂ ಕುಡಿಯುತ್ತಾನೆ. وَلَئِنْ أَطَعْتُمْ بَشَرًا مِثْلَكُمْ إِنَّكُمْ إِذًا لَخَاسِرُونَ. ಈಗ ನೀವು ನಿಮ್ಮಂತೆಯೇ ಇರುವ ಒಬ್ಬ ಮಾನವನ ಆಜ್ಞಾನುಸರಣೆಯನ್ನು ಸ್ವೀಕರಿಸಿದರೆ ಖಂಡಿತವಾಗಿಯೂ ನೀವು ನಷ್ಟದಲ್ಲೇ ಇರುವಿರಿ. أَيَعِدُكُمْ أَنَّكُمْ إِذَا مِتُّمْ وَكُنْتُمْ تُرَابًا وَعِظَامًا أَنَّكُمْ مُخْرَجُونَ. ನೀವು ಸತ್ತು ಮಣ್ಣಾಗಿ ಹೋದ ಬಳಿಕ ಮತ್ತು ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನೀವು ಸಮಾಧಿಗಳಿಂದ ಹೊರ ತೆಗೆಯಲ್ಪಡುವಿರೆಂದು ಇವನು ನಿಮಗೆ ತಿಳಿಸುತ್ತಿದ್ದಾನೆಯೇ? هَيْهَاتَ هَيْهَاتَ لِمَا تُوعَدُونَ. ಅಸಾಧ್ಯ, ನಿಮಗೆ ನೀಡಲಾಗುತ್ತಿರುವ ಈ ವಾಗ್ದಾನ ತೀರಾ ಅಸಾಧ್ಯವಾದುದು. ಇನ್ ಹಿಯ ಇಲ್ಲಾ ಹಯಾತುನಾ ದುನ್ಯಾ ನಮೂತು ವ ನಹ್ಯಾ ವ ಮಾ ನಹ್ನು ಬಿಮಬ್ಊಸೀನ್. ಜೀವನವೆಂದರೆ ಕೇವಲ ಈ ಲೋಕದ ಜೀವನವಲ್ಲದೆ ಮತ್ತೇನೂ ಇಲ್ಲ. ಇಲ್ಲೇ ನಾವು ಸಾಯಬೇಕಾಗಿದೆ, ಇಲ್ಲೇ ಬದುಕಬೇಕಾಗಿದೆ. ಖಂಡಿತವಾಗಿಯೂ ನಾವು ಎಬ್ಬಿಸಲ್ಪಡುವವರಲ್ಲ. ಇನ್ ಹುವ ಇಲ್ಲಾ ರಜುಲುನ್ ಇಫ್ತರಾ ಅಲಲ್ಲಾಹಿ ಕದಿಬನ್ ವ ಮಾ ನಹ್ನು ಲಹು ಬಿಮುಮಿನೀನ್. ಈತ ಅಲ್ಲಾಹನ ಹೆಸರಲ್ಲಿ ಬರಿಯ ಸುಳ್ಳು ಸೃಷ್ಟಿಸುತ್ತಿದ್ದಾನೆ, ನಾವೆಂದಿಗೂ ಇವನನ್ನು ನಂಬುವವರಲ್ಲ. قال رب انصرني بما كذبون. ಸಂದೇಶವಾಹಕರು ಹೇಳಿದರು, ನನ್ನ ಪ್ರಭು, ಇವರು ನನ್ನನ್ನು ಸುಳ್ಳಾಗಿಸಿರುವುದರಿಂದ ಈಗ ನೀನೇ ನನಗೆ ಸಹಾಯ ಮಾಡು. قال عما قليل ليصبحن نادمين. ಉತ್ತರ ಬಂತು, ಇವರು ತಮ್ಮ ಕರ್ಮಗಳಿಗಾಗಿ ಪಶ್ಚಾತ್ತಾಪ ಪಡುವ ಸಮಯ ಸಮೀಪಿಸಿದೆ. فأخذتهم الصيحة بالحق فجعلناهم غثاء فبعدا للقوم الظالمين. ಕೊನೆಗೆ ಸಂಪೂರ್ಣ ನ್ಯಾಯದೊಂದಿಗೆ ಒಂದು ಮಹಾ ಕೋಲಾಹಲವು ಅವರನ್ನು ಬಿಗಿ ಹಿಡಿದು ಬಿಟ್ಟಿತು ಮತ್ತು ನಾವು ಅವರನ್ನು ಕಸವನ್ನಾಗಿ ಮಾಡಿ ಒಗೆದು ಬಿಟ್ಟೆವು. ಅಕ್ರಮಿ ಜನಾಂಗ ತೊಲಗಲಿ. ثم أنشأنا من بعدهم قرونا آخرين. ತರುವಾಯ ನಾವು ಅವರ ಬಳಿಕ ಇತರ ಜನಾಂಗಗಳನ್ನು ಎಬ್ಬಿಸಿದೆವು. ما تسبق من أمة أجلها وما يستأخرون. ಯಾವ ಜನಾಂಗವು ತನ್ನ ಅವಧಿಗಿಂತ ಮುಂಚೆ ಕೊನೆಗೊಳ್ಳಲೂ ಇಲ್ಲ, ಆ ಬಳಿಕ ಉಳಿಯಲೂ ಇಲ್ಲ. ثم أرسلنا رسلنا تترى كلما جاء أمة رسولها كذبوه فأتبعنا بعضهم بعضا وجعلناهم أحاديث فبعدا لقوم لا يؤمنون. ತರುವಾಯ ನಾವು ನಿರಂತರವಾಗಿ ನಮ್ಮ ಸಂದೇಶವಾಹಕರನ್ನು ಕಳುಹಿಸಿದೆವು. ಯಾವೆಲ್ಲ ಜನಾಂಗಗಳ ಬಳಿಗೆ ಅದರ ಸಂದೇಶವಾಹಕರು ಬಂದರೋ
ಆ ಎಲ್ಲ ಜನಾಂಗಗಳು ತಮ್ಮ ಸಂದೇಶವಾಹಕರನ್ನು ಸುಳ್ಳಾಗಿಸಿಬಿಟ್ಟವು, ಮತ್ತು ನಾವು ಒಂದರ ಹಿಂದೆ ಇನ್ನೊಂದರಂತೆ ಆ ಜನಾಂಗಗಳನ್ನು ನಾಶ ಮಾಡುತ್ತಾ ಹೋದೆವು. ಹೀಗೆ ಅವರನ್ನು ನಾವು ಕೇವಲ ಕಥೆಯಾಗಿ ಮಾಡಿಬಿಟ್ಟೆವು. ಶಾಪವಿರಲಿ ವಿಶ್ವಾಸವಿರಿಸದ ಜನಾಂಗಗಳಿಗೆ. ثم أرسلنا موسى وأخاه هارون بآياتنا وسلطان مبين. ಅನಂತರ ನಾವು ಮೂಸಾ ಮತ್ತು ಅವರ ಸಹೋದರ ಹಾರೂನರನ್ನು ನಮ್ಮ ನಿದರ್ಶನಗಳೊಂದಿಗೆ ಹಾಗೂ ಸುವ್ಯಕ್ತ ಪ್ರಮಾಣ ಸಹಿತ ಫಿರ್ಔನ್ ಹಾಗೂ ಅವನ ಆಸ್ಥಾನಿಕರ ಕಡೆಗೆ ಕಳುಹಿಸಿದೆವು. إلى فرعون وملئه فاستكبروا وكانوا قوما عالين. ಆದರೆ ಅವರು ಅಹಂಕಾರ ತೋರಿದರು, ಅವರೊಂದು ಉದ್ದಟ ಜನಾಂಗವಾಗಿದ್ದರು. فقالوا أنؤمن لبشرين مثلنا وقومهما لنا عابدون. ಅವರು ಹೀಗೆಂದರು, ನಾವು ನಮ್ಮಂತೆಯೇ ಇರುವ ಇಬ್ಬರ ಮೇಲೆ ವಿಶ್ವಾಸವಿರಿಸಬೇಕೇ? ಅದರಲ್ಲೂ ಅವರು ನಮ್ಮ ದಾಸ್ಯದಲ್ಲಿರುವ ಜನಾಂಗದವರು. فكذبوهما فكانوا من المهلكين. ಆ ಪ್ರಕಾರ ಅವರು ಇಬ್ಬರನ್ನು ಸುಳ್ಳಾಗಿಸಿಬಿಟ್ಟರು ಮತ್ತು ನಾಶ ಹೊಂದುವವರಲ್ಲಿ ಸೇರಿ ಹೋದರು. وَلَقَدْ آتَيْنَا مُوسَى الْكِتَابَ لَعَلَّهُمْ يَهْتَدُونَ. ಜನರು ಸನ್ಮಾರ್ಗದರ್ಶನ ಪಡೆಯಲೆಂದು ಮೂಸಾರಿಗೆ ನಾವು ಗ್ರಂಥವನ್ನು ದಯಪಾಲಿಸಿದೆವು. وَجَعَلْنَا ابْنَ مَرْيَمَ وَأُمَّهُ آيَةً وَآوَيْنَاهُمَا إِلَى رَبْوَةٍ ذَاتِ قَرَارٍ وَمَعِينٍ. ಮರಿಯಮರ ಪುತ್ರ ಈಸಾ ಮತ್ತು ಅವರ ಮಾತೆಯನ್ನು ನಾವು ಒಂದು ನಿದರ್ಶನವನ್ನಾಗಿ ಮಾಡಿದೆವು ಮತ್ತು ಅವರನ್ನು ಒಂದು ಉನ್ನತ ಪೀಠಭೂಮಿಯಲ್ಲಿರಿಸಿದೆವು. ಅದು ನೆಮ್ಮದಿಯ ಸ್ಥಾನವಾಗಿತ್ತು, ಅದರಲ್ಲಿ ಚಿಲುಮೆಗಳು ಹರಿಯುತ್ತಿದ್ದುವು. ಯಾ ಅಯ್ಯುಹಾ الرُّسُلُ كُلُوا مِنَ الطَّيِّبَاتِ وَاعْمَلُوا صَالِحًا إِنِّي بِمَا تَعْمَلُونَ عَلِيمٌ. ಸಂದೇಶವಾಹಕರೇ, ಶುದ್ಧ ವಸ್ತುಗಳನ್ನು ಉಣ್ಣಿರಿ ಮತ್ತು ಸತ್ಕರ್ಮಗಳನ್ನು ಮಾಡಿರಿ. ನಿಶ್ಚಯವಾಗಿಯೂ ನೀವು ಮಾಡುವುದೆಲ್ಲವನ್ನು ನಾನು ಚೆನ್ನಾಗಿ ಅರಿಯುತ್ತೇನೆ. وَإِنَّ هَذِهِ أُمَّتُكُمْ أُمَّةً وَاحِدَةً وَأَنَا رَبُّكُمْ فَاتَّقُونِ. ಮತ್ತು ನಿಶ್ಚಯವಾಗಿಯೂ ನಿಮ್ಮ ಈ ಸಮುದಾಯವು ಒಂದೇ ಸಮುದಾಯವಾಗಿದೆ ಮತ್ತು ನಾನು ನಿಮ್ಮ ಪ್ರಭುವಾಗಿರುತ್ತೇನೆ, ಆದುದರಿಂದ ನನ್ನನ್ನೇ ಭಯಪಡಿರಿ. فَتَقَطَّعُوا أَمْرَهُمْ بَيْنَهُمْ زُبُرًا كُلُّ حِزْبٍ بِمَا لَدَيْهِمْ فَرِحُونَ. ಆದರೆ ಆ ಬಳಿಕ ಜನರು ತಮ್ಮ ಧರ್ಮವನ್ನು ಪರಸ್ಪರ ತುಂಡು ತುಂಡು ಮಾಡಿಬಿಟ್ಟರು. ಪ್ರತಿಯೊಂದು ವರ್ಗವು ತನ್ನ ಬಳಿ ಇರುವುದರಲ್ಲೇ ಮಗ್ನವಾಗಿದೆ. فَذَرْهُمْ فِي غَمْرَتِهِمْ حَتَّى حِينٍ. ಸರಿ, ಹಾಗಾದರೆ ಅವರನ್ನು ಬಿಟ್ಟು ಬಿಡಿರಿ, ಒಂದು ನಿಶ್ಚಿತ ಅವಧಿಯವರೆಗೆ ತಮ್ಮ ಅನಾಸ್ಥೆಯಲ್ಲಿ ಬಿದ್ದಿರಲಿ. أَيَحْسَبُونَ أَنَّ مَا نُمِدُّهُم بِهِ مِن مَّالٍ وَبَنِينَ نُسَارِعُ لَهُمْ فِي الْخَيْرَاتِ بَل لَّا يَشْعُرُونَ. ನಾವು ಇವರಿಗೆ ಸಂತಾನ ಸಂಪತ್ತುಗಳ ಮೂಲಕ ಸಹಾಯ ಮಾಡುತ್ತಿರುವುದನ್ನು, ಇವರು ತಮಗೆ ಒಳಿತುಗಳನ್ನು ಕೊಡುವುದರಲ್ಲೇ ನಾವು ನಿರತರಾಗಿದ್ದೇವೆಂದು ತಿಳಿಯುತ್ತಿದ್ದಾರೆಯೇ? ಇಲ್ಲ, ಅವರಿಗೆ ಇದರ ವಾಸ್ತವಿಕತೆಯ ಪ್ರಜ್ಞೆಯಿಲ್ಲ. ಇನ್ನಲ್ಲದೀನ ಹುಂ ಮಿನ್ ಖಶ್ಯತಿ ರಬ್ಬಿಹಿಂ ಮುಶ್ಫಿಕೂನ್. ವಾಸ್ತವದಲ್ಲಿ ತಮ್ಮ ಪ್ರಭುವಿನ ಭಯದಿಂದ ಭೀತರಾಗಿರುವವರು, ವಲ್ಲದೀನ ಹುಂ ಬಿಆಯಾತಿ ರಬ್ಬಿಹಿಂ ಯುಮಿನೂನ್. ತಮ್ಮ ಪ್ರಭುವಿನ ನಿದರ್ಶನಗಳ ಮೇಲೆ ವಿಶ್ವಾಸವಿರಿಸುವವರು, ವಲ್ಲದೀನ ಹುಂ ಬಿರಬ್ಬಿಹಿಂ ಲಾ ಯುಶ್ರಿಕೂನ್. ತಮ್ಮ ಪ್ರಭುವಿನೊಂದಿಗೆ ಯಾರನ್ನೂ ಭಾಗೀದಾರರಾಗಿ ಮಾಡದವರು, ವಲ್ಲದೀನ ಯು'ತೂನ ಮಾ ಆತೌ ವಕುಲೂಬುಹುಂ ವಜಿಲತುನ್ ಅನ್ನಹುಂ ಇಲಾ ರಬ್ಬಿಹಿಂ ರಾಜಿಊನ್. ಮತ್ತು ಕೊಡುವುದನ್ನು ಕೊಟ್ಟು ತಮ್ಮ ಪ್ರಭುವಿನ ಕಡೆಗೆ ಮರಳಬೇಕಾಗಿದೆ ಎಂಬ ಪ್ರಜ್ಞೆಯಿಂದ ಕಂಪಿಸುತ್ತಿರುವ ಹೃದಯಗಳಿರುವವರು, ಉಲೈಕ ಯುಸಾರಿಊನ ಫಿಲ್ ಖೈರಾತಿ ವಹುಂ ಲಹಾ ಸಾಬಿಕೂನ್. ಅವರೇ ಒಳಿತುಗಳ ಕಡೆಗೆ ಧಾವಿಸುವವರು ಮತ್ತು ಸ್ಪರ್ಧಿಸಿ ಅವುಗಳನ್ನು ಪಡೆದುಕೊಳ್ಳುವವರು. ವಲಾ ನುಕಲ್ಲಿಫು ನಫ್ಸನ್ ಇಲ್ಲಾ ಉಸ್ಅಹಾ ವಲದೈನಾ ಕಿತಾಬುನ್ ಯಂತಿಕು ಬಿಲ್ ಹಕ್ಕಿ ವಹುಂ ಲಾ ಯುಜ್ಲಮೂನ್. ನಾವು ಯಾವ ವ್ಯಕ್ತಿಗೂ ಅವನ ಶಕ್ತಿಗೆ ಮೀರಿದ ಕಷ್ಟ ಕೊಡುವುದಿಲ್ಲ. ನಮ್ಮ ಬಳಿಯಲ್ಲೊಂದು ಗ್ರಂಥವಿದೆ,
ಅದು ಪ್ರತಿಯೊಬ್ಬನ ವಿಷಯವನ್ನು ನಿಖರವಾಗಿ ತಿಳಿಸಿಬಿಡುವಂತಹದ್ದಾಗಿದೆ. ಹೇಗಿದ್ದರೂ ಜನರ ಮೇಲೆ ಅಕ್ರಮವೆಸಗಲಾಗದು. ಬಲ್ ಕುಲೂಬುಹುಂ ಫೀ ಗಮ್ರತಿನ್ ಮಿನ್ ಹಾದಾ ವಲಹುಂ ಅಅಮಾಲುಂ ಮಿನ್ ದೂನಿ ذلك ಹುಂ ಲಹಾ ಆಮಿಲೂನ್. ಆದರೆ ಇವರು ಈ ವಿಷಯದ ಬಗ್ಗೆ ಅಜ್ಞರಾಗಿದ್ದಾರೆ ಮತ್ತು ಇವರ ಕರ್ಮಗಳು ಮೇಲೆ ಹೇಳಲಾಗಿರುವ ಆ ಕ್ರಮದಿಂದ ಭಿನ್ನವಾಗಿದೆ. ಹತ್ತಾ ಇದಾ ಅಖذنا ಮುತ್ರಫೀಹಿಂ ಬಿಲ್ಅದಾಬ್ ಇದಾ ಹುಂ ಯಜ್ಅರೂನ್. ನಾವು ಅವರ ವಿಲಾಸಪ್ರಿಯರನ್ನು ಯಾತನೆಯಲ್ಲಿ ಹಿಡಿದು ಬಿಟ್ಟರೆ ಅವರು ರೋಧಿಸುವವರೆಗೂ ತಮ್ಮ ಈ ಕೃತ್ಯವನ್ನು ಮಾಡುತ್ತಲೇ ಸಾಗುವರು. ಲಾ ತಜ್ಅರುಲ್ ಯೌಮ್ ಇನ್ನಕುಂ ಮಿನ್ನಾ ಲಾ ತುನ್ಸರೂನ್. ಈಗ ನಿಲ್ಲಿಸಿರಿ ನಿಮ್ಮ ಗೋಳಾಟವನ್ನು, ನಮ್ಮ ಕಡೆಯಿಂದ ನಿಮಗಿನ್ನು ಯಾವ ಸಹಾಯವೂ ಸಿಗಲಾರದು. قد كانت آياتي تتلى عليكم فكنتم على أعقابكم تنكصون. ನನ್ನ ವಚನಗಳನ್ನು ನಿಮಗೆ ಓದಿ ಹೇಳುತ್ತಿದ್ದಾಗ ನೀವು ಸಂದೇಶವಾಹಕರ ಸ್ವರ ಕೇಳಿದೊಡನೆ ಹಿಂದಿರುಗಿ ಓಡುತ್ತಿದ್ದಿರಿ. ಮುಸ್ತಕ್ಬಿರೀನ ಬಿಹಿ ಸಾಮಿರನ್ ತಹ್ಜುರೂನ್. ನಿಮ್ಮ ಅಹಂಕಾರದಿಂದಾಗಿ ಅವರನ್ನು ಕಡೆಗಣಿಸುತ್ತಿದ್ದೀರಿ. ನಿಮ್ಮ ಪಡೆಸಾಲೆಗಳಲ್ಲಿ ಅವರ ಬಗ್ಗೆ ಅಸಂಬದ್ಧ ಮಾತುಗಳನ್ನಾಡುತ್ತಿದ್ದೀರಿ. ಅಫಲಂ ಯದ್ದಬ್ಬರುಲ್ ಕೌಲ ಅಂ ಜಾಅಹುಂ ಮಾ ಲಂ ಯಅತಿ ಆಬಾಅಹುಮುಲ್ ಅವ್ವಲೀನ್. ಇವರೆಂದೂ ಈ ವಚನದ ಬಗ್ಗೆ ವಿವೇಚಿಸಲಿಲ್ಲವೇ? ಅಥವಾ ಇವರ ಪೂರ್ವಜರ ಬಳಿಗೆ ಎಂದೂ ಬಂದಿರದಂತಹ ವಿಷಯವನ್ನೇನಾದರೂ ಅವರು ತಂದಿರುವರೆ? ಅಂ ಲಂ ಯಅರಿಫೂ ರಸೂಲಹುಂ ಫಹುಂ ಲಹು ಮುನ್ಕಿರೂನ್. ಅಥವಾ ಇವರಿಗೆ ತಮ್ಮ ಸಂದೇಶವಾಹಕರ ಪರಿಚಯವಿರಲಿಲ್ಲವೇ? ಅಪರಿಚಿತ ವ್ಯಕ್ತಿಯಾದ ಕಾರಣ ಅವರನ್ನು ನಿರಾಕರಿಸುತ್ತಿರುವರೆ? ಅಂ ಯಖೂಲೂನ ಬಿಹಿ ಜಿನ್ನಹ್ ಬಲ್ ಜಾಅಹುಂ ಬಿಲ್ ಹಕ್ಕಿ ವಅಕ್ಸರುಹುಂ ಲಿಲ್ ಹಕ್ಕಿ ಕಾರಿಹೂನ್. ಅಥವಾ ಅವರಿಗೆ ಹುಚ್ಚು ಹಿಡಿದಿದೆ ಎಂದು ಇವರು ಹೇಳುತ್ತಿರುವರೆ? ಇಲ್ಲ, ವಾಸ್ತವದಲ್ಲಿ ಅವರು ಸತ್ಯವನ್ನೇ ತಂದಿದ್ದಾರೆ ಮತ್ತು ಸತ್ಯವೇ ಅವರಲ್ಲಿ ಹೆಚ್ಚಿನವರಿಗೆ ಅಪ್ರಿಯವಾಗಿದೆ. ವಲೌ ಇತ್ತಬಅಲ್ ಹಕ್ಕು ಅಹ್ವಾಅಹುಂ ಲಫಸದತಿಸ್ ಸಮಾವಾತು ವಲ್ ಅರ್ದು ವಮನ್ ಫೀಹಿನ್ ಬಲ್ ಅತೈನಾಹುಂ ಬಿದಿಕ್ರಿಹಿಂ ಫಹುಂ ಅನ್ ದಿಕ್ರಿಹಿಂ ಮುಅರಿದೂನ್. ಒಂದು ವೇಳೆ ಸತ್ಯವು ಅವರ ಚಿತ್ತಾಕಾಂಕ್ಷೆಗಳನ್ನು ಹಿಂಬಾಲಿಸುತ್ತಿದ್ದರೆ ಭೂಮಿ ಆಕಾಶಗಳ ಮತ್ತು ಅವುಗಳಲ್ಲಿರುವ ಸಕಲ ವಸ್ತುಗಳ ವ್ಯವಸ್ಥೆಯು ಅಸ್ತವ್ಯಸ್ತವಾಗಿ ಬಿಡುತ್ತಿತ್ತು. ಇಲ್ಲ, ವಾಸ್ತವದಲ್ಲಿ ನಾವು ಅವರ ಸ್ವಂತ ಬೋಧನೆಯನ್ನೇ ಅವರ ಬಳಿಗೆ ತಂದಿದ್ದೇವೆ ಮತ್ತು ಅವರು ತಮ್ಮ ಬೋಧನೆಯಿಂದ ವಿಮುಖರಾಗುತ್ತಿದ್ದಾರೆ. ಅಂ ತಸ್ಅಲುಹುಂ ಖರ್ಜನ್ ಫಖರಾಜು ರಬ್ಬಿಕ ಖೈರ್ ವಹುವ ಖೈರುರ್ ರಾಜಿಕೀನ್. ನೀವು ಅವರಿಂದೇನಾದರೂ ಬೇಡುತ್ತಿರುವಿರಾ? ನಿಮಗಂತೂ ನಿಮ್ಮ ಪ್ರಭುವಿನ ಕೊಡುಗೆಯೇ ಶ್ರೇಷ್ಠವಾಗಿದೆ ಮತ್ತು ಅವನು ಅತ್ಯುತ್ತಮ ಅನ್ನದಾತನಾಗಿದ್ದಾನೆ. ವಇನ್ನಕ ಲತದ್ಉಹುಂ ಇಲಾ ಸಿರಾತಿನ್ ಮುಸ್ತಕೀಮ್. ನೀವಂತೂ ಅವರನ್ನು ಸನ್ಮಾರ್ಗದ ಕಡೆಗೆ ಕರೆಯುತ್ತಿರುವಿರಿ. ವಇನ್ನಲ್ಲದೀನ ಲಾ ಯುಮಿನೂನ ಬಿಲ್ ಆಖಿರತಿ ಅನಿಸ್ ಸಿರಾತಿ ಲನಾಕಿಬೂನ್. ಆದರೆ ಪರಲೋಕದ ಮೇಲೆ ವಿಶ್ವಾಸವಿರಿಸದವರು ಸನ್ಮಾರ್ಗದಿಂದ ಸರಿದು ನಡೆಯಲಿಚ್ಛಿಸುತ್ತಾರೆ. ವಲೌ ರಹಿಮ್ನಾಹುಂ ವಕಶಫ್ನಾ ಮಾ ಬಿಹಿಂ ಮಿನ್ ದುರ್ರಿನ್ ಲಲಜ್ಜೂ ಫೀ ತುಗ್ಯಾನಿಹಿಂ ಯಅಮಹೂನ್. ನಾವು ಇವರ ಮೇಲೆ ದಯ ತೋರಿದರೆ ಹಾಗೂ ಇವರು ಇಂದು ಸಿಲುಕಿ ಬಿದ್ದಿರುವ ಸಂಕಷ್ಟವನ್ನು ದೂರೀಕರಿಸಿದರೆ ಇವರು ತಮ್ಮ ಉದ್ದಟತನದಲ್ಲಿ ಸಂಪೂರ್ಣ ದಾರಿಗೆಡುವರು. ವಲಕದ್ ಅಖذನಾಹುಂ ಬಿಲ್ಅಜಾಬಿ ಫಮಸ್ತಕಾನೂ ಲಿರಬ್ಬಿಹಿಂ ವಮಾ ಯತضرعون. ಇವರ ಅವಸ್ಥೆ ಏನೆಂದರೆ ನಾವು ಇವರನ್ನು ಕಷ್ಟಕ್ಕೀಡು ಮಾಡಿದೆವು, ಆದರೂ ಇವರು ತಮ್ಮ ಪ್ರಭುವಿನ ಮುಂದೆ ಬಾಗಲಿಲ್ಲ ಮತ್ತು ವಿನಮ್ರತೆ ತೋರಲಿಲ್ಲ. ಹತ್ತಾ ಇದಾ ಫತಹ್ನಾ ಅಲೈಹಿಂ ಬಾಬನ್ ذا عذاب شديد إذا هم فيه مبلسون. ಕೊನೆಗೆ ನಾವು ಅವರ ಪಾಲಿಗೆ ಕಠಿಣ ಯಾತನೆಯ ಬಾಗಿಲನ್ನು ತೆರೆದು ಬಿಟ್ಟಾಗ ಇವರು ಆ ಸ್ಥಿತಿಯಲ್ಲಿ ಪ್ರತಿಯೊಂದು ಶುಭದ ಬಗ್ಗೆ ಹಠಾತ್ತನೆ ನಿರಾಶರಾಗಿರುವುದನ್ನು ನೀವು ಕಾಣುವಿರಿ. وهو الذي أنشأ لكم السمع والأبصار والأفئدة
قليلا ما تشكرون. ನಿಮಗೆ ಶ್ರವಣ ಶಕ್ತಿ, ದೃಕ್ಶಕ್ತಿ ಮತ್ತು ವಿಚಾರ ಮಾಡಲು ಮನಸ್ಸು ನೀಡಿದವನು ಅಲ್ಲಾಹನೇ ತಾನೆ, ಆದರೆ ನೀವು ಅಲ್ಪವೇ ಕೃತಜ್ಞರಾಗುತ್ತೀರಿ. وهو الذي ذرأكم في الأرض وإليه تحشرون. ನಿಮ್ಮನ್ನು ಭೂಮಿಯ ಮೇಲೆ ಹಬ್ಬಿಸಿ ಬಿಟ್ಟವನು ಅವನೇ, ಕೊನೆಗೆ ನೀವು ಅವನ ಕಡೆಗೆ ಒಟ್ಟುಗೂಡಿಸಲ್ಪಡುವಿರಿ. وهو الذي يحيي ويميت وله اختلاف الليل والنهار أفلا تعقلون. ಅವನೇ ಜೀವ ನೀಡುತ್ತಾನೆ ಮತ್ತು ಅವನೇ ಮರಣ ಕೊಡುತ್ತಾನೆ. ರಾತ್ರಿ ಹಗಲುಗಳ ಆವರ್ತನವು ಅವನದೇ ಹಿಡಿತದಲ್ಲಿದೆ. ನಿಮಗೆ ಇದು ಅರ್ಥವಾಗುವುದಿಲ್ಲವೇ? بل قالوا مثل ما قال الأولون. ಆದರೆ ಇವರು ಇವರ ಪೂರ್ವಜರು ಹೇಳಿದ್ದುದನ್ನೇ ಹೇಳುತ್ತಾರೆ. قالوا أئذا متنا وكنا ترابا وعظاما أئنا لمبعوثون. ನಾವು ಸತ್ತು ಮಣ್ಣು ಮತ್ತು ಅಸ್ಥಿಪಂಜರವಾಗಿ ಬಿಟ್ಟ ಬಳಿಕ ನಮ್ಮನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸಲಾದೀತೆ. لقد وعدنا نحن وآباؤنا هذا من قبل إن هذا إلا أساطير الأولين. ಈ ವಾಗ್ದಾನಗಳನ್ನು ನಾವು ತುಂಬಾ ಕೇಳಿದ್ದೇವೆ ಮತ್ತು ನಮಗಿಂತ ಮುಂಚೆ ನಮ್ಮ ಪೂರ್ವಜರು ಕೇಳುತ್ತಲೇ ಬಂದಿದ್ದಾರೆ. ಇವೆಲ್ಲ ಹಳೆಯ ಕಟ್ಟುಕತೆಗಳಲ್ಲದೆ ಇನ್ನೇನೂ ಅಲ್ಲ ಎಂದು ಇವರು ಹೇಳುತ್ತಾರೆ. قل لمن الأرض ومن فيها إن كنتم تعلمون. ನೀವು ಬಲ್ಲವರಾಗಿದ್ದರೆ ಈ ಭೂಮಿ ಮತ್ತು ಇದರೊಳಗಿರುವುದೆಲ್ಲವೂ ಯಾರದೆಂದು ಹೇಳಿರಿ ಎಂದು ಅವರೊಡನೆ ಕೇಳಿರಿ. سيقولون لله قل أفلا تذكرون. ಅವರು ಖಂಡಿತವಾಗಿಯೂ ಅಲ್ಲಾಹನದು ಎನ್ನುವರು. ಹಾಗಾದರೆ ನೀವು ಪ್ರಜ್ಞಾವಂತರಾಗುವುದಿಲ್ಲವೇ ಎಂದು ಕೇಳಿರಿ. قل من رب السماوات السبع ورب العرش العظيم. ಸಪ್ತ ಗಗನಗಳ ಮತ್ತು ಮಹಾಸಿಂಹಾಸನದ ಒಡೆಯನಾರೆಂದು ಇವರನ್ನು ಕೇಳಿರಿ. سيقولون لله قل أفلا تتقون. ಅವರು ಖಂಡಿತವಾಗಿಯೂ ಅಲ್ಲಾಹನೇ ಎನ್ನುವರು. ಹಾಗಾದರೆ ನೀವೇಕೆ ಭಯಪಡುವುದಿಲ್ಲವೆಂದು ಕೇಳಿರಿ. قل من بيده ملكوت كل شيء وهو يجير ولا يجار عليه إن كنتم تعلمون. ಅವರೊಡನೆ ಕೇಳಿರಿ, ಸಕಲ ವಸ್ತುಗಳ ಮೇಲೆ ಯಾರ ಪ್ರಭುತ್ವವಿದೆ? ಎಲ್ಲರಿಗೂ ಆಶ್ರಯ ನೀಡುವವನು, ಅವನ ವಿರುದ್ಧ ಆಶ್ರಯ ನೀಡಲು ಯಾರಿಗೂ ಸಾಧ್ಯವಿಲ್ಲದಂತಹವನು ಯಾರು? ನಿಮಗೆ ಗೊತ್ತಿದ್ದರೆ ಹೇಳಿರಿ. سيقولون لله قل فأنى تسحرون. ಅವರು ಖಂಡಿತವಾಗಿಯೂ ಈ ಗುಣಗಳು ಅಲ್ಲಾಹನಿಗೇ ಇವೆ ಎಂದು ಹೇಳುವರು. ಹಾಗಾದರೆ ನೀವು ಮೋಸ ಹೋಗುವುದು ಹೇಗೆ ಎಂದು ಕೇಳಿರಿ. بل أتيناهم بالحق وإنهم لكاذبون. ಸತ್ಯವೇನಿದೆಯೋ ಅದನ್ನು ನಾವು ಅವರ ಮುಂದೆ ತಂದಿದ್ದೇವೆ, ಇವರು ಸುಳ್ಳುಗಾರರು ಎಂಬುದರಲ್ಲಿ ಏನೂ ಸಂಶಯವಿಲ್ಲ. ما اتخذ الله من ولد وما كان معه من إله إذا لذهب كل إله بما خلق ولعلى بعضهم على بعض سبحان الله عما يصفون. ಅಲ್ಲಾಹನು ಯಾರನ್ನೂ ತನ್ನ ಮಕ್ಕಳನ್ನಾಗಿ ಮಾಡಿಲ್ಲ, ಅವನ ಜೊತೆ ಇನ್ನೊಬ್ಬ ದೇವನೂ ಇಲ್ಲ. ಹಾಗಿರುತ್ತಿದ್ದರೆ ಪ್ರತಿಯೊಬ್ಬ ದೇವನು ತನ್ನ ಸೃಷ್ಟಿಯನ್ನು ತೆಗೆದುಕೊಂಡು ಬೇರೆ ಹೋಗಿಬಿಡುತ್ತಿದ್ದನು. ಆ ಬಳಿಕ ಅವರು ಒಬ್ಬರ ಮೇಲೆ ಇನ್ನೊಬ್ಬರು ಆಕ್ರಮಣ ನಡೆಸುತ್ತಿದ್ದರು. ಇವರು ಆಡುವ ಮಾತುಗಳಿಂದೆಲ್ಲ ಅಲ್ಲಾಹು ಪರಿಶುದ್ಧನಾಗಿರುತ್ತಾನೆ. ಆಲಿಮಿಲ್ ಗೈಬಿ ವಶ್ಶಹಾದತಿ ಫತಆಲಾ ಅಮ್ಮಾ ಯುಶ್ರಿಕೂನ್. ಅವನು ರಹಸ್ಯವಾಗಿರುವುದನ್ನು ಬಹಿರಂಗವಾಗಿರುವುದನ್ನು ಬಲ್ಲವನು. ಇವರು ಮಾಡುತ್ತಿರುವ ದೇವ ಸಹಭಾಗಿತ್ವದಿಂದ ಅವನು ಉನ್ನತನಾಗಿರುತ್ತಾನೆ. ಕುಲ್ ರಬ್ಬಿ ಇಮ್ಮಾ ತುರಿಯನ್ನೀ ಮಾ ಯುಅದೂನ್. ಸಂದೇಶವಾಹಕರೇ, ಹೀಗೆ ಪ್ರಾರ್ಥಿಸಿರಿ, ನನ್ನ ಪ್ರಭು, ಇವರಿಗೆ ಎಚ್ಚರಿಕೆ ನೀಡಲಾಗುತ್ತಿರುವ ಆ ಯಾತನೆಯನ್ನು ನೀನು ನನ್ನ ಉಪಸ್ಥಿತಿಯಲ್ಲೇ ತಂದರೆ. ರಬ್ಬಿ ಫಲಾ ತಜ್ಅಲ್ನೀ ಫಿಲ್ ಕೌಮಿಲ್ ಝಾಲಿಮೀನ್. ಓ ನನ್ನ ಪ್ರಭು, ನನ್ನನ್ನು ಈ ಅಕ್ರಮಿಗಳಲ್ಲಿ ಸೇರಿಸಬೇಡ. ವಇನ್ನಾ ಅಲಾ ಅನ್ ನುರಿಯಕ ಮಾ ನ'iದುಹುಂ ಲಕಾದಿರೂನ್. ವಾಸ್ತವದಲ್ಲಿ ನಾವು ಅವರಿಗೆ ಎಚ್ಚರಿಕೆ ನೀಡುತ್ತಿರುವ ಆ ವಸ್ತುವನ್ನು
ನಿಮ್ಮ ಕಣ್ಣ ಮುಂದೆಯೇ ತಂದು ಬಿಡುವ ಪೂರ್ಣ ಸಾಮರ್ಥ್ಯ ಹೊಂದಿದ್ದೇವೆ. ಇದ್ಫಾ ಬಿಲ್ಲತಿ ಹಿಯ ಅಹ್ಸನು ಅಸ್ಸಯ್ಯಿಅ ನಹ್ನು ಅಅಲಮು ಬಿಮಾ ಯಸಿಫೂನ್. ಸಂದೇಶವಾಹಕರೇ, ಕೆಡುಕನ್ನು ಅತ್ಯುತ್ತಮ ವಿಧಾನದಿಂದ ನೀಗಿಸಿರಿ. ನಿಮ್ಮ ಮೇಲೆ ಅವರು ಹೊರಿಸುತ್ತಿರುವ ಆರೋಪಗಳನ್ನು ನಾವು ಚೆನ್ನಾಗಿ ಬಲ್ಲೆವು. ವಖುರ್ ರಬ್ಬಿ ಅಊದು ಬಿಕ ಮಿನ್ ಹಮಜಾತಿ ಶಯಾತೀನ್. ಮತ್ತು ಹೀಗೆ ಪ್ರಾರ್ಥಿಸಿರಿ, ನನ್ನ ಪ್ರಭು, ನಾನು ಶೈತಾನರ ದುಷ್ಪ್ರೇರಣೆಗಳಿಂದ ನಿನ್ನ ಅಭಯ ಯಾಚಿಸುತ್ತೇನೆ. ವಅಊದು ಬಿಕ ರಬ್ಬಿ ಅನ್ ಯಹ್ದುರೂನ್. ನನ್ನ ಪ್ರಭು, ಅವರು ನನ್ನ ಬಳಿ ಸುಳಿಯುವುದರಿಂದಲೂ ನಾನು ನಿನ್ನ ಅಭಯ ಯಾಚಿಸುತ್ತೇನೆ. ಹತ್ತಾ ಇದಾ ಜಾಅ ಅಹದಹುಮುಲ್ ಮೌತ್ ಖಾಲ ರಬ್ಬಿ ಇರ್ಜಿഊನ್. ಇವರಲ್ಲಿ ಯಾರಿಗಾದರೂ ಮರಣ ಬಂದಾಗ, ನನ್ನ ಪ್ರಭು, ನಾನು ಬಿಟ್ಟು ಬಂದ ಲೋಕಕ್ಕೆ ನನ್ನನ್ನು ಮರಳಿ ಕಳುಹಿಸಿಬಿಡು. ಲಅಲ್ಲಿ ಅಅಮಲು ಸಾಲಿಹನ್ ಫೀಮಾ ತರಕ್ ಕಲ್ಲಾ ಇನ್ನಹಾ ಕಲಿಮತುನ್ ಹುವ ಕಾಯಿಲುಹಾ ವಮಿನ್ ವರಾಯಿಹಿಂ ಬರ್ಜಖುನ್ ಇಲಾ ಯೌಮಿ ಯುಬ್ಅಸೂನ್. ಇನ್ನು ನಾನು ಸತ್ಕರ್ಮವೆಸಗುವ ನಿರೀಕ್ಷೆಯಿದೆ ಎಂದು ಹೇಳಲಾರಂಭಿಸುವವರೆಗೂ ಇವರು ತಮ್ಮ ಕುಕೃತ್ಯವನ್ನು ಬಿಡಲಾರರು. ಎಷ್ಟು ಮಾತ್ರಕ್ಕೂ ಹಾಗಾಗದು. ಇದು ಕೇವಲ ಅವನಾಡುವ ಮಾತು. ಸಾಯುವ ಇವರೆಲ್ಲರ ಹಿಂದೆ ಇನ್ನೊಂದು ಜೀವನದ ದಿನದವರೆಗೆ ಬರ್ಜಖ್ ಅರ್ಥಾತ್ ಮಧ್ಯಂತರ ಕಾಲಾವಧಿಯ ಅಡ್ಡ ಇದೆ. ಫಇದಾ ನುಫಿಖ ಫಿಸ್ಸೂರಿ ಫಲಾ ಅನ್ಸಾಬ ಬೈನಹುಂ ಯೌಮಇದಿನ್ ವಲಾ ಯತಸಾಅಲೂನ್. ತರುವಾಯ ಕಹಳ ಊದಲ್ಪಟ್ಟಾಗ ಅಂದು ಅವರ ನಡುವೆ ಯಾವುದೇ ಸಂಬಂಧ ಉಳಿಯಲಾರದು ಮತ್ತು ಅವರು ಪರಸ್ಪರರನ್ನು ವಿಚಾರಿಸಿಯೂ ನೋಡಲಾರರು. ಫಮನ್ ಸಖುಲತ್ ಮವಾಜೀನುಹು ಫಉಲೈಕ ಹುಮುಲ್ ಮುಫ್ಲಿಹೂನ್. ಆಗ ಯಾರ ತಕ್ಕಡಿಯ ಕಟ್ಟೆಯು ಭಾರವಾಗಿರುವುದೋ ಅವರೇ ವಿಜಯಿಗಳಾಗುವರು. ವಮನ್ ಖಫ್ಫತ್ ಮವಾಜೀನುಹು ಫಉಲೈಕ ಅಲ್ಲಜೀನ ಖಸಿರೂ ಅನ್ಫುಸಹುಂ ಫೀ ಜಹನ್ನಮ ಖಾಲಿದೂನ್. ಯಾರ ತಟ್ಟೆ ಹಗುರವಿರುವುದೋ ಅವರೇ ತಮ್ಮನ್ನು ತಾವೇ ನಷ್ಟಕ್ಕೊಳಪಡಿಸಿಕೊಂಡವರಾಗಿರುವರು. ಅವರು ಸದಾಕಾಲ ನರಕದಲ್ಲಿರುವರು. ತಲ್ಫಹು ವಜೂಹಹುಮುನ್ ನಾರ್ ವಹುಂ ಫೀಹಾ ಕಾರಿಹೂನ್. ಅಗ್ನಿಯು ಅವರ ಮುಖದ ಚರ್ಮವನ್ನು ನೆಕ್ಕಿಬಿಡುವುದು ಮತ್ತು ಅವರ ದವಡೆಗಳು ಹೊರಕ್ಕೆ ಬಂದು ಬಿಡುವು. ಅಲಂ ತಕುನ್ ಆಯಾತಿ ತುತ್ಲಾ ಅಲೈಕುಂ ಫಕುಂತುಂ ಬಿಹಾ ತುಕದ್ದಿಬೂನ್. ನನ್ನ ವಚನಗಳನ್ನು ನಿಮಗೆ ಓದಿ ಹೇಳಿದಾಗ ಅದನ್ನು ಸುಳ್ಳಾಗಿಸುತ್ತಿದ್ದವರು ನೀವೇ ಅಲ್ಲವೇ ಎಂದು ಅವರನ್ನು ಕೇಳಲಾಗುವುದು. ಕಾಲೂ ರಬ್ಬನಾ ಗಲಬತ್ ಅಲೈನಾ ಶಿಕ್ವತುನಾ ವಕುನ್ನಾ ಕೌಮನ್ ದಾಲ್ಲೀನ್. ಆಗ ಅವರು, ನಮ್ಮ ಪ್ರಭು, ನಮ್ಮ ದುರದೃಷ್ಟವು ನಮ್ಮನ್ನು ಆವರಿಸಿಕೊಂಡಿತ್ತು, ನಿಜಕ್ಕೂ ನಾವು ಪಥಭೃಷ್ಟರಾಗಿದ್ದೆವು. ರಬ್ಬನಾ ಅಖ್ರಿಜ್ನಾ ಮಿನ್ಹಾ ಫಇನ್ ಉದ್ನಾ ಫಇನ್ನಾ ಝಾಲಿಮೂನ್. ನಮ್ಮ ಪ್ರಭು, ಇನ್ನು ನಮ್ಮನ್ನು ಇಲ್ಲಿಂದ ವಿಮೋಚಿಸಿಬಿಡು, ಆ ಬಳಿಕವೂ ನಾವು ಇಂತಹ ಅಪರಾಧ ಮಾಡಿದರೆ ಅಕ್ರಮಿಗಳಾಗುವೆವು ಎನ್ನುವರು. ಕಾಲ ಖ್ಸಊ ಫೀಹಾ ವಲಾ ತುಕಲ್ಲಿಮೂನ್. ಆಗ ಅಲ್ಲಾಹು, ತೊಲಗಿರಿ, ಅದರಲ್ಲೇ ಬಿದ್ದುಕೊಂಡಿರಿ ಮತ್ತು ನನ್ನೊಡನೆ ಮಾತನಾಡಬೇಡಿರಿ. ಇನ್ನಹು ಕಾನ ಫರೀಕುಂ ಮಿನ್ ಇಬಾದಿ ಯಕೂಲೂನ ರಬ್ಬನಾ ಆಮನ್ನಾ ಫಗ್ಫಿರ್ ಲನಾ ವರ್ಹಮ್ನಾ ವಅಂತ ಖೈರುರ್ ರಾಹಿಮೀನ್. ನನ್ನ ಕೆಲವು ಮಂದಿ ದಾಸರು, ನಮ್ಮ ಪ್ರಭು, ನಾವು ವಿಶ್ವಾಸವಿರಿಸಿದೆವು, ನಮ್ಮನ್ನು ಕ್ಷಮಿಸಿಬಿಡು, ನಮ್ಮ ಮೇಲೆ ದಯೆ ತೋರು, ನೀನು ಅತ್ಯುತ್ತಮ ಕರುಣಾನಿಧಿ ಆಗಿರುತ್ತಿ ಎಂದು ಹೇಳುತ್ತಿದ್ದಾಗ, فاتخذتموهم سخريا حتى أنسوكم ذكري وكنتم منهم تضحكون.
ನೀವು ಅವರನ್ನು ಅಪಹಾಸ್ಯ ಮಾಡಿದಿರಿ. ಅವರ ಮೇಲಿನ ಹಠವು ನಿಮ್ಮನ್ನು ನನ್ನ ಅಸ್ತಿತ್ವವನ್ನೇ ಮರೆಯುವಂತೆ ಮಾಡಿತು ಮತ್ತು ನೀವು ಅವರನ್ನು ಕಂಡು ನಗುತ್ತಿದ್ದೀರಿ. ಇನ್ನೀ ಜಜೈತುಹುಮುಲ್ ಯೌಮ ಬಿಮಾ ಸಬರೂ ಅನ್ನಹುಮ್ ಹುಮುಲ್ ಫಾಯಿಜೂನ್. ಇಂದು ನಾನು ಅವರ ಸಹನೆಗೆ ಕೊಟ್ಟ ಫಲವೇನೆಂದರೆ ಅವರೇ ಯಶಸ್ವಿಗಳಾಗಿದ್ದಾರೆ ಎಂದು ಉತ್ತರ ಕೊಡುವನು. ಅನಂತರ ಅಲ್ಲಾಹು ಅವರೊಡನೆ ಭೂಮಿಯಲ್ಲಿ ನೀವು ಎಷ್ಟು ವರ್ಷ ವಾಸಿಸಿದಿರಿ ಎಂದು ಕೇಳುವನು. ಅದಕ್ಕೆ ಅವರು ಒಂದು ದಿನ ಅಥವಾ ದಿನದ ಒಂದಂಶ ನಾವು ಅಲ್ಲಿ ವಾಸಿಸುತ್ತಿದ್ದೆವು, ಎಣಿಕೆ ಮಾಡುವವರನ್ನು ಕೇಳಿ ನೋಡಿ ಎನ್ನುವರು. ಆಗ ಸ್ವಲ್ಪ ಹೊತ್ತೆ ತಂಗಿದ್ದಿರಷ್ಟೇ, ನೀವು ಅದನ್ನು ಆಗ ತಿಳಿದಿರುತ್ತಿದ್ದರೆ. أفحسبتم أنما خلقناكم عبثا وأنكم إلينا لا ترجعون. ನೀವೇನೋ ನಾವು ನಿಮ್ಮನ್ನು ನಿರರ್ಥಕವಾಗಿ ಸೃಷ್ಟಿಸಿದ್ದೇವೆಂದು, ನಿಮಗೆ ನಮ್ಮ ಕಡೆಗೆ ಮರಳಲಿಕ್ಕೆ ಇಲ್ಲವೆಂದು ತಿಳಿದುಕೊಂಡಿದ್ದೀರಾ ಎಂದು ಹೇಳಲಾಗುವುದು. فتعالى الله الملك الحق لا إله إلا هو رب العرش الكريم. ಅಲ್ಲಾಹನು ಸರ್ವೋನ್ನತನು, ಯಥಾರ್ಥ ಸಾರ್ವಭೌಮನು, ಅವನ ಹೊರತು ಇನ್ನಾವ ದೇವನೂ ಇಲ್ಲ, ಮಹಾವಿಶ್ವಸಿಂಹಾಸನದ ಒಡೆಯ. ومن يدع مع الله إلها آخر لا برهان له به فإنما حسابه عند ربه إنه لا يفلح الكافرون. ಯಾರಾದರೂ ಅಲ್ಲಾಹನ ಜೊತೆಗೆ ಯಾವುದೇ ಆಧಾರ ಪ್ರಮಾಣಗಳಿಲ್ಲದ ಆರಾಧ್ಯನನ್ನು ಪ್ರಾರ್ಥಿಸಿದರೆ ಅವನ ಲೆಕ್ಕಾಚಾರ ಅವನ ಪ್ರಭುವಿನ ಬಳಿಯಲ್ಲಿದೆ. ಇಂತಹ ಸತ್ಯ ನಿಷೇಧಿಗಳು ಎಂದೆಂದಿಗೂ ಯಶಸ್ವಿಯಾಗಲಾರರು. وَقُلْ رَبِّ اغْفِرْ وَارْحَمْ وَأَنْتَ خَيْرُ الرَّاحِمِينَ. ಪೈಗಂಬರರೇ ಹೇಳಿರಿ, ನನ್ನೊಡೆಯ ಕ್ಷಮಿಸು ಮತ್ತು ಕರುಣೆ ತೋರು, ನೀನು ಸಕಲ ಕರುಣಾಳುಗಳಿಗಿಂತಲೂ ಉತ್ತಮ ಕರುಣಾಮಯಿಯಾಗಿರುತ್ತಿ.